Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಬಂಡಾಯವಾಗಿ ನಿಂತಿದ್ದಕ್ಕೆ ಉಡುಪಿಯ ರಘುಪತಿ ಭಟ್ ಅವರನ್ನ ವಜಾ ಮಾಡಲಾಗಿತ್ತಲ್ಲ ಬಿಜೆಪಿಯಿಂದ, ಅವರೇನ್ ಕೇರೆ ಮಾಡ್ತಾ ಇಲ್ಲ. ಪಕ್ಷದ ಎಲ್ಲ ಹುದ್ದೆಯಿಂದ ನನ್ನನ್ನ ವಜಾ ಮಾಡ್ತೀವಿ ಅಂದಿದ್ದಾರೆ. ಪಕ್ಷ ನನ್ನ ಯಾವ ಹುದ್ದೆಯಿಂದ ವಜಾ ಮಾಡಿದೆ ಹೇಳಿ? ಇಂಥ ವಜಾಗಳಿಗೆಲ್ಲ ನಾನು ತಲೆ ಬಿಸಿ ಮಾಡ್ಕೊಳ್ಳಲ್ಲ. ಶಿಸ್ತು ಸಮಿತಿ ನೋಟಿಸ್ ಈವರೆಗೂ ನನಗೆ ತಲುಪಿಯೂ ಇಲ್ಲ. ಮಾಧ್ಯಮಗಳ ಮುಖೇನವಾಗಿ ನಾನು ಉಚ್ಚಾಟನೆ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಾಯ್ತು. ಬಿಜೆಪಿ ಪಕ್ಷದ ವ್ಯವಸ್ಥೆ ಬಗ್ಗೆ ನನಗೆ ಅಸಮಾಧಾನ ಇದೆ. ಒಂದ್ ಕಡೆ ಮೊನ್ನೆ ಈಶ್ವರಪ್ಪನವ್ರು ಬೇರೆ ಇವರಿಗೋಗಿ ಸಪೋರ್ಟಿವ್ ಆಗಿ ನಿಂತವ್ರೆ. ಹಾಗಾಗಿ ಬಿಜೆಪಿಯಲ್ಲಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಈ ತರದ ಬಂಡಾಯ ಇದ್ದಂಥವ್ರು ಯಾರು ಏನು ಇವ್ರದೇ ಒಂದು ಟೀಮ್ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಅವ್ರು ಉಚ್ಚಾಟನೆಗೊಂಡ್ರು ಮತ್ತೋದ್ರು ಅದೊಂದು ಟೀಮ್ ಆಗ್ತಾ ಇದೆ ಅನ್ನುವಂಥದ್ದು ಏನೋ ಒಳಗೆ ನಡೀತಾ ಇದೆ. ಬಟ್ ರಘುಪತಿ ಭಟ್ ಅವರು ಅಸಮಾಧಾನವನ್ನ ಮತ್ತೆ ಪಕ್ಷದ ವಿಚಾರವಾಗಿ ವ್ಯಕ್ತಪಡಿಸಿದ್ದಾರೆ. ಉಚ್ಚಾಟನೆ ಆದದ್ದು ನಾನು ಮಾಧ್ಯಮದ ಮೂಲಕ ನೋಡಿದೆ. ಭಾಳ ಬೇಸರ ಆಯಿತು. ನೋಡಿ, ನನಗೆ ಫಸ್ಟ್ ನೋಟಿಸ್ ಕೊಡ್ತೇನೆ ಅಂತ ಹೇಳಿದ್ರು. ನೋಟಿಸ್ ನನಗೆ ತಲುಪಲಿಲ್ಲ. ನೋಟಿಸ್ ಬರ್ತಿದ್ರೆ ನಾನು ನೋಟಿಸಿಗೆ ಒಂದು ಸವಿವರಾದಂಥ ಉತ್ತರ ಕೊಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದೆ. ಯಾಕೋಸ್ಕರ ನಾನು ನಿಲ್ಲಬೇಕಾದಂಥ ಪರಿಸ್ಥಿತಿ ಈ ಪಕ್ಷದಲ್ಲಿ ಇವತ್ತು ಬಂದಿದೆ. ಅವರು ಎಲ್ಲಿಯಾದರೂ ಶಿಸ್ತು ಸಮಿತಿಯವರು ಕರೀತಿದ್ರೆ ಅಲ್ಲಿ ಹೋಗಿ ನಾನು ನನ್ನ ಹೇಳಿಕೆಯನ್ನು ಕೊಡಲಿಕ್ಕೂ ತಯಾರಿದ್ದೆ. ಆದರೆ ನೋಟಿಸು ನನಗೆ ಕೈ ತಲುಪಲಿಲ್ಲ. ಈಗ ಮಾಧ್ಯಮದ ಮೂಲಕ ನನಗೆ ಗೊತ್ತಾಯಿತು ಉಚ್ಚಾಟನೆ ಆಗಿದೆ ಅಂತ. ಅದರಲ್ಲೊಂದು ವರ್ಡ್ ನೋಡಿದೆ ನಾನು, ಪಕ್ಷದಲ್ಲಿರುವಂಥ ಎಲ್ಲ ಹುದ್ದೆಗಳಿಂದ ವಜಾಗೊಳಿಸಿ ಅಂತ. ವಜಾ ಪ್ರಾಥಮಿಕ ಸದಸ್ಯತ್ವದಿಂದ ಅವರು ವಜಾ ಮಾಡಿದ್ದಾರೆ. ಮತ್ತು ಈ ವಜಾಕ್ಕೆಲ್ಲ ಭಾಳ ದೊಡ್ಡ ತಲೆಬಿಸಿ ಮಾಡಬೇಕಾಗಿಲ್ಲ. ಈ ವಜಾಗಳೆಲ್ಲ ಈಗ ನಾನೇನು ಯಾವ ಮೋದಿಗೂ ಬೈಲಿಲ್ಲ, ಯಾವ ನಾಯಕನಿಗೂ ಬೈಲಿಲ್ಲ, ಯಾವ ಪಕ್ಷದ ವ್ಯವಸ್ಥೆಯ ಬಗ್ಗೆ ನಾನು ಹೇಳಿದ್ದೇನೆ. ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡಿ ಸ್ಪರ್ಧೆ ಮಾಡಿದ್ದು. ಹಾಗಾಗಿ ಇದು ವಜಾ ಎಲ್ಲ ಭಾಳ ಶಾಶ್ವತ ವಜಾಗಳಲ್ಲ. ನಾಳೆ ನಾನು ವಿಧಾನ ಪರಿಷತ್ತಿಗೆ ಗೆದ್ದ ಮೇಲೆ ಆ ವಜಾ ರದ್ದಾಗ್ತದೆ. ವಿಧಾನ ಪರಿಷತ್ ಗೆಲ್ಲುವವರೆಗೆ ಮಾತ್ರ ಇದು, ಅದರ ಮೇಲೆ ರದ್ದಾಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮತ್ತು ನಾನೊಬ್ಬ ಕಾರ್ಯಕರ್ತ, ಇಷ್ಟುವರೆಗೂ ಕಾರ್ಯಕರ್ತನನ್ನು ರದ್ದು ಮಾಡಲಿಕ್ಕಾಗಲ್ಲ, ವಜಾ ಮಾಡಲಿಕ್ಕಾಗಲ್ಲ. ಕಾರ್ಯಕರ್ತ ನಾನು BJPಯಲ್ಲಿ ಕೆಲಸ ಮಾಡ್ಕೊಂಡಿರ್ತೇನೆ. ಉಚ್ಚಾಟನೆ ಆದದ್ದು ನಾನು ಮಾಧ್ಯಮದ ಮೂಲಕ ನೋಡಿದೆ. ಭಾಳ ಬೇಸರ ಆಯಿತು. ನೋಡಿ, ನನಗೆ ಫಸ್ಟ್ ನೋಟಿಸ್ ಕೊಡ್ತೇನೆ ಅಂತ ಹೇಳಿದ್ರು. ನೋಟಿಸ್ ನನಗೆ ತಲುಪಲಿಲ್ಲ. ನೋಟಿಸ್ ಬರ್ತಿದ್ರೆ ನಾನು ನೋಟಿಸಿಗೆ ಒಂದು ಸವಿವರಾದಂಥ ಉತ್ತರ ಕೊಡಬೇಕು ಅಂತ ತಯಾರಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.